ನಮ್ಮ ಕರ್ನಾಟಕದಲ್ಲಿ ಸುಮಾರು 2,84,000 ಖಾಲಿ ಹುದ್ದೆಗಳಿದಾವೆ 43 ಇಲಾಖೆಯಿಂದ. ಈ ಒಂದು ಖಾಲಿ ಹುದ್ದೆಗಳನ್ನ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ, ಮತ್ತೆ ಮೈಸೂರಲ್ಲಿ ಹೋರಾಟ ಮಾಡಿದೀವಿ. ಹಿಂಗೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡಿ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿ ಲಾಸ್ಟ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದ್ಮೇಲೂ ಕೂಡ ತುಂಬಾ ಹೊತ್ತು ಚರ್ಚೆ ಮಾಡಿ ನಮಗೆ ಅವರೊಂದು ಮಾತು ಕೊಟ್ಟಿದ್ರು, ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಮಗೆ ಲಾಸ್ಟ್ ಸರ್ಕಾರದ ಒಂದು ಅಧಿಕಾರಿಗಳ ಮುಖಾಂತರ ನಮಗೆ ತಿಳಿದು ಬಂದಿದ್ದೇನೆಂದ್ರೆ ಯಾವುದೇ ರೀತಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ರೆಡಿ ಇಲ್ಲ, ನೀವು ಸ್ವಲ್ಪ ಪ್ರೆಷರ್ ಹಾಕ್ಲೇಬೇಕಾಗುತ್ತೆ. ನನಗೆ ಆಕ್ಚುಲಿ ನಿನ್ನೆ ಪ್ರೊಟೆಸ್ಟ್ ಏನ್ ಮಾಡಿದ್ವಿ 11ನೇ ತಾರೀಕು 11ನೇ ತಾರೀಕು ಪ್ರೊಟೆಸ್ಟ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ 12ನೇ ತಾರೀಕು ಏನ್ ನಿನ್ನೆ ಕೋರ್ಟಲ್ ಕೇಸ್ ಇತ್ತು, ಆ ಒಂದು ರಿಸರ್ವೇಶನ್ ಇಶ್ಯೂಸ್ ಸರ್ಕಾರ ಯಾವ್ದಾದ್ರು ಒಂದು ಡಿಸೈಡ್ ಬರುತ್ತಂತ ಅನ್ಕೊಂಡಿದ್ವಿ. ಆದ್ರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನನಗೆ ಮೊದಲೇ ಗೊತ್ತಿತ್ತು, 1 ವೀಕ್ ಮುಂಚೆನೆ ಈ ಸತಿ ಎಜಿ ಅವರು ಅಟೆಂಡ್ ಆಗಲ್ಲ, ಸರ್ಕಾರದಿಂದ ಅವರು ಬೇಕು ಅಂತಾನೆ ಡಿಲೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ನಾನೇ ಹೋರಾಟ ಇಟ್ಕೊಂಡಿದ್ದೆ 11ನೇ ತಾರೀಕು. ಆದ್ರೆ ಇಲ್ಲಿ ಸ್ಟೂಡೆಂಟ್ಸು ಏನಂದ್ರೆ ಚಂದ್ರ ಲೇಔಟ್, ವಿಜಯನಗರ, RPC ಲೇಔಟ್ ಅಲ್ಲಿ ಲೈಬ್ರರಿಲಿ ಕೂತ್ಕೊಂಡು ಸುಮ್ನೆ ರೀಲ್ಸ್ ನೋಡ್ಕೊಂಡು ಕೂತಿರ್ತೀರಾ. ಆದ್ರೆ ಒಂದು ದಿನ ನಿಮ್ಮ ಭವಿಷ್ಯಕ್ಕೋಸ್ಕರ ಒಂದಿನ ಪ್ರತಿಯೊಬ್ರು ಭಾಗವಹಿಸಿದ್ರೆ ಸರ್ಕಾರ ಏನಾದ್ರೂ ಡಿಸೈಡ್ ಮಾಡ್ತಿದ್ರು. ಬಟ್ ಆದ್ರೆ ನೀವು ಒಂದಷ್ಟು ಜನ ಸುಮಾರು 1,000-2,000 ಜನ ಸ್ಟೂಡೆಂಟ್ಸ್ ಬಂದು ಈ ಹೋರಾಟ ಯಶಸ್ವಿಗೊಳಿಸಿದ್ರ. ಯಾರ್ಯಾರು ಬಂದಿದ್ದಾರೆ ಹೋರಾಟಕ್ಕೆ ಎಷ್ಟು ಜನಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಯಾಕೆಂತಂದ್ರೆ ಅಷ್ಟು ಈಸಿ ಇಲ್ಲ ಪಾಪ. ಎಲ್ಲ ತೇಲಿ ಸರ್ ಇರ್ಬೋದು, ಮಮದಾಪುರ್ ಸರ್ ಅವರೆಲ್ಲ, ಸಿದ್ದು ಸರ್ ಬಿಜಾಪುರದಿಂದ ಈ ಒಂದು ಬೆಂಗಳೂರಿಗೆ ಹೋರಾಟಕ್ಕೆ ಬಂದಿದ್ದಾರೆ, ಮಂಜು ಸರ್ ಇರ್ಬೋದು. ಹಿಂಗೆಲ್ಲ ಬೇರೆ ಬೇರೆ ಡಿಸ್ಟಿಕ್ ಇಂದ, ಬೀದರಿಂದ, ರಾಯಚೂರು, ಬೀದರು, ಬಿಜಾಪುರದಿಂದ ಹೋರಾಟಕ್ಕೆ ಬಂದಿದ್ದಾರೆ, ಬೆಳಗಾವಿಯಿಂದ ಹೋರಾಟಕ್ಕೆ ಬಂದಿದ್ದಾರೆ. ಮೊನ್ನೆ ಮಾಡಿದ ಹೋರಾಟ 11ನೇ ತಾರೀಕು ಅವರೆಲ್ಲ ಸ್ಟೂಡೆಂಟ್ಸ್, ಅವ್ರಿಗೆಲ್ಲ ಹಸ್ವಿದೆ, ಅವರಿಗೆಲ್ಲ ನೇಮಕಾತಿ ಆಗ್ಬೇಕು ಅನ್ನೋ ಒಂದು ಕೆಚ್ಚಿದೆ. ಅದ್ರದ್ದು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ಬೇಕು, ನಮ್ಮ ರೈಟ್ಸ್ ಕೇಳಬೇಕು ಅನ್ನೋದು. ಆದ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಯಾಕಿಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಿತ್ತು. ಬಟ್ ಆದ್ರೂ ನಿಮಗೆ ನಾನು ವಿವರವಾಗಿ ಹೇಳಕ್ ಆಗಲ್ಲ. ಅಂದ್ರೆ ಎಜಿ ಅವ್ರು ಅಟೆಂಡ್ ಆಗಲ್ಲ, ನಾನು ಕೋರ್ಟಿಗೆ ನಾಳೆ 12ನೇ ತಾರೀಕು ಎಜಿ ಅವ್ರು ಅಟೆಂಡ್ ಆಗಲ್ಲ ಅಂತ ಹೇಳಿದ್ರೆ ನೀವೇನ್ ಅನ್ಕೊಂತೀರಾ ಅಂತಂದ್ರೆ ಇಲ್ಲಿ ಹೋರಾಟಕ್ಕೆ ಹುಡುಗರು ಬರೋದಕ್ಕೋಸ್ಕರ ಹಿಂಗ್ ಹೇಳ್ತಾ ಇದೀವಿ ಅಂತ ಅನ್ಕೊಂಬಾರ್ದು ಅಂತ ಹೇಳಿ ನಾನು ಯಾವುದೇ ರೀತಿ ಹೇಳಿರ್ಲಿಲ್ಲ. ಬಟ್ ಆದ್ರೆ 100% ಸತ್ಯ ಆಯ್ತು. ಅಂದ್ರೆ ಬಂದಿಲ್ಲ ಅವ್ರ. ಯಾಕೆ ಅಟೆಂಡ್ ಆಗಿಲ್ಲ ಅಂತಂದ್ರೆ ಅವ್ರ ಹಲವಾರು ರೀಸನ್ಸ್ ಇದೆ. ಏನು ಕೋರ್ಟ್ ಹೇಳ್ತಾ ಇದೆ 50% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 94% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸರ್ಕಾರ 56% ಮೇಲೆನೆ ರೆಕ್ರೂಟ್ಮೆಂಟ್ ಮಾಡ್ಕೊಳೋದಕ್ಕೆ ರೆಡಿ ಇದೆ. ಆದ್ರೆ ನಮ್ಮದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಸಮಸ್ಯೆಯಾಗಿ ಉಳ್ಕೊಂಡ್ಬಿಡುತ್ತೆ. ಇದು ಯಾಕೆ ಅಂತಂದ್ರೆ ರಿಸರ್ವೇಶನ್ 50 ಇಂದ 56% ಏನ್ ರಿಸರ್ವೇಶನ್ ಕೊಟ್ಟಿದ್ದಾರೆ, ಇದನ್ನ ಲಾಸ್ಟ್ ಆರ್ಡಿನೆನ್ಸ್ ಪಾಸ್ ಮಾಡ್ಕೊಂಡು ಅದು 6 ಮಂತ್ ಅಷ್ಟೇ ವ್ಯಾಲಿಡ್. ಅದು ಲಾಸ್ಟ್ 3 ಇಯರ್ಸ್ ಮುಂಚೆ 56% ಮೇಲೆನೆ ಈ ಕೆಲವೊಂದು ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಆದ್ರೆ ನಾನು ಸರ್ಕಾರಕ್ಕೆ ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಈ ವಿಚಾರ ಈ ಒಂದು ಹೈಕೋರ್ಟ್ ಅಲ್ಲೇ ಸಾಲ್ವ್ ಆಗಲ್ಲ, ಸುಪ್ರೀಂ ಕೋರ್ಟ್ ಹೋಗುತ್ತೆ, ಮತ್ತೆ ಇನ್ನು 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಆದ್ರೆ ಇದೇ ರೀತಿ ಮಧ್ಯಪ್ರದೇಶದಲ್ಲಿ ನೋಡ್ಬೋದು ನೀವು, ರಿಸರ್ವೇಶನ್ಸ್ ಜಾಸ್ತಿ ಇದೆ, 13%. ಆದ್ರೆ ಆಲ್ಮೋಸ್ಟ್ 63% ಇದೆ. ಇಲ್ಲಿ ತಮಿಳ್ನಾಡಲ್ಲಿ 69% ಇದೆ, ಛತ್ತೀಸ್ಗಢಲ್ಲಿ ಇದೆ. ಈ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ, ಅಂದ್ರೆ ಸ್ಟೇಟ್ಸ್ ಅಲ್ಲಿ ಇದ್ರೂ ಕೂಡ ರೆಕ್ರೂಟ್ಮೆಂಟ್ ಆಗ್ತಾ ಇದೆ. ಬಿಕಾಸ್ ಯಾಕೆ ಅಂತಂದ್ರೆ ಅಲ್ಲಿಂದ ಹೈಕೋರ್ಟ್ ಮತ್ತೆ ಅಲ್ಲಿಂದ ಸರ್ಕಾರ ನಿರ್ಧಾರ ತಗೊಂಡಿರೋದು. ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೆಕ್ರೂಟ್ಮೆಂಟ್ಗೆ ಸರ್ಕಾರ ಏನಾದ್ರೂ ಡಿಸಿಷನ್ ತಗೊಬೇಕಾಯ್ತು. ಇಲ್ಲಿ ಸರ್ಕಾರ ಡಿಸಿಷನ್ ತಗೊಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಸರ್ಕಾರಕ್ಕೆ ಒಂದು ಆಪ್ಷನ್ ಇದೆ, ಏನಂದ್ರೆ 94% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. 6% ಏನಿದೆ 56%, 6% ಒಂದು ನೋಟಿಫಿಕೇಶನ್ ಅಲ್ಲೇ ಮೆನ್ಷನ್ ಮಾಡಿ 6% ಜನರಲ್ಗೂ ಇರ್ಲಿ, 6% SC/ST ಏನ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಅವ್ರದ್ದು ಇರ್ಲಿ. ಇದು ಔಟ್ಕಮ್ ಆಫ್ ರಿಸಲ್ಟ್ಸ್ ಏನಿರುತ್ತೆ, ಸಬ್ಜೆಕ್ಟ್ ಟು ಕಂಡೀಷನ್ ಆಫ್ ಕೋರ್ಟ್ ಆರ್ಡರ್ ಏನಿರುತ್ತೆ, ಅದ್ರ ಮೇಲೆ ನೀವು ಆರ್ಡರ್ ಕಾಪಿ ಕೊಡಿ. ಎಕ್ಸಾಂಪಲ್ ಹೇಳೋದಾದ್ರೆ 100 ಪೋಸ್ಟ್ ಇದೆ ಅಂತಂದ್ರೆ 6 ಪೋಸ್ಟ್ ನ ನೀವು ಜನರಲ್ ಮೆರಿಟ್ಗೂ ಕೊಡಿ, ಈ ಕಡೆ SC/ST ಅವ್ರಿಗೂ ಕೊಡಿ. ಸೆಲೆಕ್ಷನ್ ಕೊಡ್ಬೇಕಾದ್ರೆ ಫೈನಲ್ ಆರ್ಡರ್ ಕಾಪಿ ಕೊಡ್ಬೇಕಾದ್ರೆ 94% ಏನಿದೆ, 94 ಜನ, 100ರಲ್ಲಿ 94 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಈ 6 ಜನದ್ದು 2 ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಒಂದು ಜನರಲ್ ಮೆರಿಟ್ ರೆಡಿ ಮಾಡ್ಕೊಳ್ಳಿ, ಇನ್ನೊಂದು SC/ST ರೆಡಿ ಮಾಡ್ಕೊಳ್ಳಿ 6%. ನೀವು ಫೈನಲ್ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಬರ್ಲಿ, ಇಲ್ಲ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಬರ್ಲಿ, ಇನ್ನ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ, ಆದ್ರೆ ನೀವು 6% ಇಂದ ಇಲ್ಲಿ 94% ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, ನಮ್ಮ ಹೋರಾಟ ಫ್ರೀಡಂ ಪಾರ್ಕ್ಗೆ ಎಂಡ್ ಆಗಲ್ಲ.
ಹಲವಾರು ಹೋರಾಟ ಆಗಿದ್ದಾವೆ. ಬಟ್ ಆದ್ರೆ ನಮ್ಮ ಮುಂದಿನ ನಿರ್ಧಾರ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳು 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು ಧಾರವಾಡದಲ್ಲಿ DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ದೀವಿ. ಮಾನ್ಯ ಶಶಿಕುಮಾರ್ ಸರ್ಗೆ, ಅಂದ್ರೆ ಕಮಿಷನರ್ ಆದಂತ ಶಶಿಕುಮಾರ್ ಸರ್ಗೆ ನಮಗೆ ಸಂಪೂರ್ಣ ಭರವಸೆ ಇದೆ. ಧಾರವಾಡದಲ್ಲಿರೋ ಕಮಿಷನರ್ ಸರ್ ಶಶಿಕುಮಾರ್ ಸರ್ ಇರ್ಬೋದು, ಹಿಂದೇನು ಹಲವಾರು ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಸ್ಟೂಡೆಂಟ್ಸ್ ಪರವಾಗಿ ಇದ್ದಾರೆ ಅಂತ ಅನ್ಕೊಂಡಿದೀನಿ. ಈ ಹೋರಾಟ ನಮಗೆ ವಿದ್ಯಾರ್ಥಿಗಳ ಪರವಾಗಿ ಈ ಹೋರಾಟ ಮಾಡ್ಲೇಬೇಕಾಗಿದೆ. ಯಾಕೆಂತಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿಲ್ಲ ಅಂತಂದ್ರೆ ಸರ್ಕಾರ ಈಗ ನೆಕ್ಸ್ಟ್ ಏನು ಮಾರ್ಚ್ 2ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ, ಅವತ್ತು ಕೂಡ ಸರ್ಕಾರದಿಂದ ಯಾವುದೇ ಏಜ್ ಇರ್ಬೋದು ಅಡ್ವೊಕೇಟ್ಸ್ ನಿನ್ನೆ ಹಿಯರಿಂಗ್ ನಡೀಬೇಕಾದ್ರೆ ಬೆಳಗ್ಗೆಯಿಂದ ಪಾಸ್ ಓವರ್ ಆಗಿದೆ, ಮಧ್ಯಾಹ್ನ ತಗೊಂತೀವಿ ಅಂತ ಕೇಸ್ನ. ಅಟ್ಲೀಸ್ಟ್ ಒಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಾ ಸರ್ಕಾರಕ್ಕೆ? ಒಂದು ಚೂರಾದ್ರೂ ಒಬ್ಬ ಎಜಿ ಅವ್ರು ಬಂದಿಲ್ಲ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಯಾರಾದ್ರೂ ಜೂನಿಯರ್ಸ್ ಆದ್ರೂ ಕಳಿಸಿ ಅಡ್ವೊಕೇಟ್ಸ್ ನ. ಡೇಟ್ ನ ನೀವು ಶಾರ್ಟ್ ಡೇಟ್ ಹಾಕ್ಸ್ಕೊಂಬೋದಾಯ್ತು, 1 or 2 days ಅಲ್ಲಿ ಹಾಕ್ಸ್ಕೊಂಬೋದಾಯ್ತು. ಕೇಸ್ ರೀಚ್ ಆಗಿಲ್ಲ ಅಂತಂದ್ರೆ ಸರ್ಕಾರ ಕೇಳ್ಕೊಂಡ್ರೆ 1 or 2 days ಅಷ್ಟೇ. ಸರ್ಕಾರ ಮನ್ಸ್ ಮಾಡಿದ್ರೆ ಇವತ್ತು 94% ಮೇಲೆ ಈಗಿಂದನೇ ರೆಕ್ರೂಟ್ಮೆಂಟ್ ಮಾಡ್ಕೊಬಹುದು. ಈಗಿಂದನೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಗ್ಗಟ್ಟಾಗ್ಬೇಕು. ಇಲ್ಲಿ ತಪ್ಪಿರೋದು ಸರ್ಕಾರದ್ದು, ಇಲ್ಲಿ ಕೋರ್ಟ್ ಅಲ್ಲ. ಕೋರ್ಟ್ ಆಲ್ರೆಡಿ ಆದೇಶ ಕೊಟ್ಟಾಗಿದೆ, ನೀವು 50% ಅಲ್ಲಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 94% ಅಲ್ಲಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಸರ್ಕಾರ ಬೇಕು ಅಂತ ಮಾಡ್ತಾ ಇರೋದು. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳಲ್ಲ. ನಾವು ಈ ಹೋರಾಟನ ಅನಿರ್ದಿಷ್ಟಾವಧಿ ಹೋರಾಟ ಧಾರವಾಡದಲ್ಲಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ನಮ್ಮ ಬೇಡಿಕೆ ಈಡೇರ್ಬೇಕು. ಸರ್ಕಾರ ನೆಕ್ಸ್ಟ್ ಏನು ಒಂದು ಮಾರ್ಚ್ ಅಲ್ಲಿರೋ ಒಂದು ಡೇಟು, ಮಾರ್ಚ್ 2ನೇ ತಾರೀಕಿದೆ, ಅದನ್ನ ಪ್ರೀಪೋನ್ ಮಾಡ್ಕೊಳ್ಳಿ. ಒಂದು ಮೆಮೊ ಹಾಕೊಳ್ಳಿ, ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಒಬ್ರು ಎಜಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀವು 1 ತಿಂಗಳು ಇರೋ ಡೇಟು 1 ವಾರದಲ್ಲಿ ಕೊಡ್ತಾರೆ, ಇಲ್ಲ 2 ದಿನದಲ್ಲಿ ಕೊಡ್ತಾರೆ, ಇಲ್ಲ ಸೇಮ್ ಡೇ ಬೇಕಾದ್ರೂ ಮ್ಯಾಟರ್ ತಗೊಂತಾರೆ. ಯಾಕೆಂದ್ರೆ ಆಲ್ರೆಡಿ ಮ್ಯಾಟರ್ ಲಿಸ್ಟ್ ಆಗಿ ಪಾಸ್ ಓವರ್ ಆಗಿದೆ. ನೀವು ಬೇಕು ಅಂತ ಅಟೆಂಡ್ ಆಗಿಲ್ಲ ಹೊರತು ಇದು ಬೇಕು ಅಂತ ಮಾಡ್ತಾ ಇರೋಂಥದ್ದು. ಇದು ಸರ್ಕಾರದ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದೆ ಅಂತ ಮೇಲ್ನೋಟು ಕಾಣಿಸ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ, ರಾಜ್ಯದಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿಗಳ ಕಷ್ಟ ಸುಖಗಳನ್ನ ಕೇಳಿ ಸರ್. ಯಾಕೆಂತಂದ್ರೆ ನಿಮಗೂ ಒಳ್ಳೇದಾಗುತ್ತೆ. ನೀವೊಬ್ರು ಪ್ರಾಮಾಣಿಕ ಒಂದು ಒಳ್ಳೆ ಮುಖ್ಯಮಂತ್ರಿ ಅಂತ ಅನ್ಸ್ಕೊಬೇಕಂತಂದ್ರೆ ನಿಮ್ ಮೇಲೆ ಒಂದು ನಂಬಿಕೆ ಇಟ್ಟು ಇಷ್ಟೆಲ್ಲ ನಿಮಗೆ ವೋಟ್ ಹಾಕಿ ನಿಮ್ಗೆ ಇಷ್ಟೆಲ್ಲ ಸೀಟ್ಸ್ ಬಂದು ಸರ್ಕಾರ ಬಂದು ನೀವು ಇಷ್ಟೆಲ್ಲ ಸರ್ಕಾರದ ಈ ಒಂದು ರಾಜಕೀಯವಾಗಿ ಇಷ್ಟು ಪ್ರಬಲವಾಗಿದ್ರ ಹೊರತು ವಿದ್ಯಾರ್ಥಿಗಳ ಬಗ್ಗೆ ನೀವು ಕಾಳಜಿ ತೋರಿಸಿಲ್ಲ ಅಂತಂದ್ರೆ ಲಾಸ್ಟ್ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಿಮ್ಮ ಪ್ರಣಾಳಿಕೆಯಲ್ಲಿ ಏನಿತ್ತು, 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ನೀವು ಏನ್ ಮಾತು ಕೊಟ್ಟಿದ್ದೀರಾ ಅದನ್ನ ಉಳಿಸ್ಕೊಬೇಕು ಅಂತಂದ್ರೆ ಈಗೇನ್ ರೆಕ್ರೂಟ್ಮೆಂಟ್ ವೇಕೆನ್ಸಿ ಇದೆ ಅದನ್ನ ಫಿಲ್ ಮಾಡಬೇಕು. ಲಕ್ಷಾಂತರ ಅಭ್ಯರ್ಥಿಗಳ ಶಾಪ, ನಿಜ ಹೇಳ್ತೀನಿ ಕೇಳಿ, ಅದು ಒಂದಲ್ಲ ಒಂದ್ ರೀತಿ ತಟ್ಟೋದಕ್ ಮುಂಚೆ ದಯವಿಟ್ಟು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ನನ್ನ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ಒಂದೇ ಮನವಿ, ವಿದ್ಯಾರ್ಥಿಗಳ ಇವತ್ತ ಕಷ್ಟ ಯಾವ ರೀತಿ ಇದೆ ಅಂತಂದ್ರೆ ಇದು ನೀವು ಒಂದು ಸತಿ ನೀವು ನಿಮ್ಮ MLA MP ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ನಿಮ್ಮ ಮಕ್ಕಳಿಗೆ ಈ ತರ ಕಷ್ಟ ಬಂದಿದ್ರೆ ನಿಮಗೆ ಯಾವ ರೀತಿ ಇರ್ತೈತೆ ಹೇಳಿ? ಅಲ್ಲಿ ಹೋಗಿ ಚಂದ್ರಾಲಯ ಬೆಂಗಳೂರಲ್ಲಿ, ಧಾರವಾಡ ಬಿಜಾಪುರ ಬಿಡಿ, ಬೆಂಗಳೂರಲ್ಲಿ ಒಂದು ದೇವಸ್ಥಾನದಲ್ಲ ಒಂದು ಪ್ರಸಾದ ಕೊಟ್ರೆ 1000 ಜನ ನಿಂತ್ಕೊಂತ ಇರೋಲ್ಲಿ. ಅಲ್ಲಿ ಹೋಟ್ಲಲ್ಲಿ ಚೌಟ್ರಿಗಳಲ್ಲಿ ನಿಮಗೆ ಗೊತ್ತಿಲ್ಲ, ಮಾಸ್ಕ್ ಹಾಕೊಂಡು ಬಟ್ಟೆ ಕಟ್ಕೊಂಡು ಹೋಗಿ ಲೈನಲ್ಲಿ ಹೋಗಿ ಚೌಟ್ರಿಲಿ ಊಟ ಮಾಡ್ಕೊಂಡು ಅಲ್ಲಿ ಯಾರ ಸಿಕ್ಕಾಕೊಂಡ್ರೆ ಸೆಕ್ಯೂರಿಟಿಗೆ ಒಡ್ಸ್ಕೊಂಡು ಬೈಸ್ಕೊಂಡು ಈ ರೀತಿ ಎಲ್ಲ ಪರಿಸ್ಥಿತಿ ಬೆಂಗಳೂರಲ್ಲಿ ನೋಡ್ತಾ ಇದೀವಿ ನಾವು. ಎಷ್ಟು 100 ಗ್ರೂಪ್ಸ್ ಇದಾವೆ, 3-4 ಅನ್ನ ಹಾಕು ಅಂತ ಹೇಳಿ. ಈ ತರ ಎಲ್ಲ ವಾಟ್ಸಪ್ ಗ್ರೂಪ್ಸ್ ಇದೆ. ಎಲ್ಲೆಲ್ಲಿ ಊಟ ಸಿಗುತ್ತೋ ಅಲ್ಲೆಲ್ಲ ಲೊಕೇಶನ್ ಹಾಕೊಂಡು ಇವತ್ತು ಊಟ ಮಾಡ್ಕೊಂಡ್ ಬರ್ತಿದ್ದಾರೆ. ಮತ್ತೆ ಇವತ್ತು ದಾರಿಲಿ ನಾನೇ ಸುಮ್ನೆ ಎಲ್ಲಾದ್ರೂ ನಡ್ಕೊಂಡು ಹೋದ್ರೆ, ಎಲ್ಲಾದ್ರೂ ಹೋಗಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಹುಡುಗರು ಶಾಪ ತಟ್ಟೋದಕ್ ಮೊದ್ಲೇ ನೀವ್ ಏನ್ ನಿರ್ಧಾರ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಏನ್ ಕೇಸ್ ಮುಂದೆ ಹಾಕೊಂತ ಹೋದ್ರೆ ನಾವ್ ಯಾರು ಕೇಳಲ್ಲ ಅಂತಲ್ಲ. ಸ್ಟೂಡೆಂಟ್ಸ್ ಅಷ್ಟು ಜನನ ಒಗ್ಗಟ್ಟು ಮಾಡಿ ನಾನು ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿ ಪಾಸಿಟಿವ್ ಆಗಿರಿ. ಎಲ್ರೂ ಒಗ್ಗಟ್ಟಾಗೋಣ.
ಎಲ್ಲರೂ ಒಗ್ಗಟ್ಟಾಗಿ ಏನು ಹೋರಾಟ ಮಾಡಬೇಕೋ ಅದನ್ನ ನಮ್ಮ ರೈಟ್ಸ್ನ ನಾವು ತಗೊಳ್ಳೋಣ. ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ನಮಗೆ ಒಂದು ಪ್ರಾಬ್ಲಮ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ. ಬಿ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.